ನಮಸ್ಕಾರ. ಆಹಾ ಅದ್ಭುತ ಬೆಳ್ಳುಳ್ಳಿ ಅಂತ ಆಯುರ್ವೇದ ಹೊಗಳುತ್ತೆ. ಬೆಳ್ಳುಳ್ಳಿಯನ್ನು ತಿನ್ನಬೇಡಿ ಅಂತ ಸದ್ಗುರು ಅಥವಾ ಕೆಲವು ಮಠದ ಸ್ವಾಮೀಜಿಗಳು ಹೇಳುತ್ತಾರೆ. ಇಷ್ಟೇ ಅಲ್ಲದೇನೆ ಮಾಡರ್ನ್ ಸೈನ್ಸ್ ಇದರ ಮೇಲೆ ತುಂಬ ರಿಸರ್ಚಸ್ ಮಾಡಿದೆ. ಅಮೃತ ಬಳ್ಳಿ, ಸೊಗದೆ ಬೇರು ಇಂಥವುಗಳ ಮೇಲೆ ದೊಡ್ಡ ಪ್ರಮಾಣದ ರಿಸರ್ಚಸ್ ಆಗೋದಿಲ್ಲ. ಯಾಕೆ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಥವಾ ಜಗತ್ತಿನ ಎಲ್ಲ ಕಡೆ ಸಿಗ್ತಾ ಇರೋದಿಲ್ಲ. ಆದರೆ ಒಂದು ಫುಡ್ ಐಟಮ್ ಆಗಿರುವಂಥ ಬೆಳ್ಳುಳ್ಳಿ ಎಲ್ಲ ಕಡೆ ಬಳಸ್ತಾರೆ ಅನ್ನೋದು ಒಂದು. ಇನ್ನೊಂದು, ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ತುಂಬ ರಿಸರ್ಚಸ್ ಇದರ ಮೇಲೆ ಆಗಿದೆ. ಸೊ ಇವರೆಲ್ಲ ಹೇಳೋದೇನು, ನಾವು ಹೇಗೆ ಅದನ್ನು ಸೇವನೆ ಮಾಡಬೇಕು, ನಮಗೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಥವಾ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೆ, ಯಾರು ಸೇವನೆ ಮಾಡಬಾರ್ದು, ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲು ಮಾಡರ್ನ್ ಸೈನ್ಸ್ ಮತ್ತು ಆಯುರ್ವೇದ ಇದರ ಪ್ರಯೋಜನಗಳೇನೇನಿವೆ ಅಂತ ಹೇಳುತ್ತವೆ ಅನ್ನೋದನ್ನು ಒಟ್ಟೊಟ್ಟಿಗೆ ನೋಡೋಣ. ಮೊದಲನೇದಾಗಿ ಆಸ್ಟಿಯೋಪೊರೋಸಿಸಲ್ಲಿ ಇದು ತುಂಬ ಹೆಲ್ಪ್ಫುಲ್ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಅಂದರೆ ರಿಸರ್ಚ್ ಮಾಡಿ ಅವರು ಕಂಡುಕೊಂಡಿದ್ದಾರೆ. ಆಸ್ಟಿಯೋಪೊರೋಸಿಸ್ ಅಂತಂದರೆ ಮೂಳೆ ವೀಕ್ ಆಗ್ತಾ ಹೋಗೋದು. ನಾವೆಷ್ಟೋ ಬಾರಿ ಹೇಳೋದು ಕೇಳ್ತೇವೆ, ಜಸ್ಟ್ ಮೆಟ್ಟಿಲು ಇಳಿಯುವಾಗ ತೊಡೆಯ ಮೂಳೆ ಮುರಿದು ಹೋಯ್ತಂತೆ ಅಂತೆಲ್ಲ. ಅದು ಯಾಕೆ ಹಾಗಾಗತ್ತೆ ಅಂತಂದರೆ, ನೀವು ಈ ಫೋಟೋದಲ್ಲಿ ನೋಡ್ತಿರೋ ಥರ ಅಲ್ಲಿ ಮೂಳೆ ಸ್ಲೋಲಿ ನಮಗೆ ಗೊತ್ತಿಲ್ಲದೇನೆ ವೀಕ್ ಆಗ್ತಾ ಹೋಗುತ್ತೆ. ಹೇಗೆ ನಮ್ಮ ಚರ್ಮ ಸುಕ್ಕುಗಟ್ಟೋದು, ಕಣ್ಣಿನ ದೃಷ್ಟಿ ಮೊದಲಿನಷ್ಟು ಚೆನ್ನಾಗಿ ಇಲ್ಲದೇ ಇರೋದು, ಇದೆಲ್ಲ ಹೇಗೆ ಆಗ್ತಾ ಹೋಗುತ್ತೋ ಹಾಗೆ ವಯಸ್ಸಾಗ್ತಾ ಹೋದ ಹಾಗೆ ಮೂಳೆ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ ಬಹಳ ಬೇಗ ಆಗುತ್ತೆ. ಸೊ ಇದನ್ನು ತಡೆಯಲಿಕ್ಕೆ ಬೆಳ್ಳುಳ್ಳಿ ಹೆಲ್ಪ್ಫುಲ್ ಅಂತ. ಅದಕ್ಕೆ ಆಯುರ್ವೇದದಲ್ಲಿ ಭಗ್ನ ಸಂಧಾನಕೃತ್ ಅಂತ ಅದನ್ನು ಕರೆದಿದ್ದಾರೆ. ಅಂದರೆ ಭಗ್ನ ಅಂದರೆ ಮುರಿದಂಥದ್ದನ್ನು ಸಂಧಾನ ಜೋಡಿಸುವಂಥ ಕ್ವಾಲಿಟಿ ಬೆಳ್ಳುಳ್ಳಿಗಿದೆ ಅಂತ. ಹಾಗಾಗಿ ಯಾರು ಮೂಳೆ ಮುರ್ಕೊಂಡಿರ್ತಾರಲ್ಲ ಅಂಥವರಿಗೆ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ಕೊಡಬೇಕು. ಅಥವಾ ಬೆಳ್ಳುಳ್ಳಿಯನ್ನು ನಾವು ಆಗಾಗ ಸೇವನೆ ಮಾಡ್ತಾ ಹೋದರೆ ನಮ್ಮ ಅಡುಗೆಯಲ್ಲಿ ಬಳಕೆ ಮಾಡೋದು, ಅಥವಾ ಅದಕ್ಕಿಂತ ಒಂದು ಚೂರು ಹೆಚ್ಚಾಗಿ, ವಿಶೇಷವಾಗಿ ಮಳೆಗಾಲದಲ್ಲಿ ವಾತಾವರಣ ತಂಪಿರೋದ್ರಿಂದ ಸ್ವಲ್ಪ ಹೆಚ್ಚು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಮೂಳೆ ಗಟ್ಟಿಯಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎರಡನೇದು, ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುವ ಕಾರಣದಿಂದ ಇದನ್ನು ಅಲ್ಝೈಮರ್ಸ್ ಡಿಸೀಸ್ ಯಾರಿಗಿದೆಯೋ ಅಂಥವರಿಗೆ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಮಾಡರ್ನ್ ಸೈನ್ಸಿನ ರಿಸರ್ಚ್ಗಳು ಹೇಳ್ತವೆ. ಅಲ್ಝೈಮರ್ ಅಂತಂದರೆ ವಯಸ್ಸಾಗ್ತಾ ಹೋದ ಹಾಗೆ ಮೆದುಳು ವೀಕ್ ಆಗಿ ಅಥವಾ ಮೆದುಳಿನ ಜೀವಕೋಶಗಳು ಸತ್ತು ಮರೆವು ಬರೋದು ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಅಂದರೆ ಅವರಿಗೆ ಸ್ಲೋಲಿ ನಾನು ಯಾರು ಅನ್ನೋದು ಮರೆತು ಹೋಗುತ್ತೆ. ನಾನು ಎಲ್ಲಿದ್ದೇನೆ, ನಾನು ಹೇಗೆ ಬಿಹೇವ್ ಮಾಡಬೇಕು, ನಾನು ಟೀ ಕುಡಿದ್ನಾ ಇಲ್ವಾ, ಊಟ ಮಾಡಿದ್ನಾ ಇಲ್ವಾ, ಈ ಥರ ಎಷ್ಟೋ ವಿಷಯಗಳು ಮರೆತು ಹೋಗ್ತವೆ. ಇದರಿಂದಾಗಿ ಅವರಿಗೂ ನರಕ, ಮನೆಯಲ್ಲಿರುವವರಿಗೂ ಕೂಡ ನರಕ ಯಾತನೆ ಅನ್ನೋ ಥರ ಆಗುತ್ತೆ. ಯಾಕೆ ಅಂದರೆ ಅವರಿಗೆ ನಾನು ಹೇಳ್ತದೆ ಸರಿ ಅಂತ ಅವ್ರಿಗೆ ಅನಿಸುತ್ತೆ, ಬಟ್ ಅವ್ರು ಹೇಳ್ತದೆ ಸರಿ ಇರೋದಿಲ್ಲ. ಮನೆಯವರೆಲ್ಲರಿಗೂ ಅವರಿಗೆ ಉಪದೇಶ ಮಾಡೋದಾಗತ್ತೆ. ಮನೆಯವರೆಲ್ಲರೂ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅವರು ದುಃಖ ಪಡ್ತಾ ಇರ್ತಾರೆ. ಎಷ್ಟೋ ಬಾರಿ ಈ ದೈಹಿಕವಾಗಿ ಸಮಸ್ಯೆಯಿಂದ ಬಳಲ್ತಾ ಇರುವವರನ್ನು ಆರೈಕೆ ಮಾಡೋದಕ್ಕಿಂತ ಮಾನಸಿಕ ಸಮಸ್ಯೆಯಿಂದ, ಅಂದರೆ ಅಲ್ಝೈಮರ್ನಂಥ ಕಾಯಿಲೆಯಿಂದ ಬಳಲ್ತಾ ಇರುವವರನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಡುತ್ತೆ. ಎಷ್ಟೋ ಪೇಷಂಟ್ಸ್ ಅನುಭವಿಸೋದನ್ನು ನಾನು ನೋಡ್ತೇನೆ. ಆಯುರ್ವೇದ ಗ್ರಂಥಗಳಲ್ಲಿ ಮೇಧಾಹಿತೋ ಅಂತ ಹೇಳಿದ್ದಾರೆ. ಅಂದರೆ ಮೇಧಾಶಕ್ತಿಯನ್ಗೆ ಅನುಕೂಲ ಮಾಡಿಕೊಡುತ್ತೆ, ಅಂದರೆ ನಮ್ಮ ಮೆದುಳಿನ ಶಕ್ತಿ ಚೆನ್ನಾಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಮೂರನೇದಾಗಿ ಕೊಲೆಸ್ಟರಾಲ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತ. ಇದರ ಮೇಲೆ ಎಷ್ಟು ರಿಸರ್ಚಸ್ ಆಗಿವೆ ಅಂತಂದರೆ, ಈಗ ಎಷ್ಟೋ ಕೊಲೆಸ್ಟ್ರಾಲ್ ಮಾತ್ರೆಗಳು ಬಂದುಬಿಟ್ಟಿವೆ. ಬೆಳ್ಳುಳ್ಳಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಎಲಿಸಿನ್ ಅನ್ನುವಂಥ ಅಂಶವನ್ನು ಮಾತ್ರೆ ರೂಪದಲ್ಲಿ ಕನ್ವರ್ಟ್ ಮಾಡಿ ಆ ಮಾತ್ರೆಯನ್ನು ಕೊಡ್ತಾರೆ. ಆ ಮಾತ್ರೆಯನ್ನು ತಗೊಳ್ತಾ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ. ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗಬೇಕು ಅಂತ ಆದರೆ ಏನು ಮಾಡಬೇಕು ಅನ್ನೋದನ್ನು, ಹೇಗೆ ತಗೊಳ್ಬೇಕು ಅನ್ನೋದನ್ನು ಹೇಳುವಾಗ ಹೇಳ್ತೇನೆ. ಆಯುರ್ವೇದದ ಪ್ರಕಾರ ಇದು ಆವರಣವನ್ನು ತೆಗಿತದೆ ಅಂತ ಹೇಳ್ತಾರೆ. ಆವರಣ ತೆಗೆಯೋದು ಅಂತಂದರೆ ಈ ನಮ್ಮ ದೇಹದಲ್ಲಿರುವಂಥ ಚಾನೆಲ್ಸಲ್ಲಿ ಬ್ಲಾಕೇಜ್ ಇದ್ದರೆ ಆ ಬ್ಲಾಕೇಜನ್ನು ತೆಗಿತದೆ ಅಂತ. ನಿಮಗೆ ಅರ್ಥ ಆಗುತ್ತೋ ಇಲ್ವೋ, ಆದರೆ ಆಯುರ್ವೇದದಲ್ಲಿ ಕಫಾವೃತ ವಾತ ಅನ್ನುವಂಥ ಕಂಡೀಷನ್ಸಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಕಫಾವೃತ ವಾತ ಇಡೀ ದೇಹದಲ್ಲಿ ಹಲವಾರು ಕಡೆ ಆಗ್ಬೋದು. ಉದಾಹರಣೆಗೆ ಕೆಲವು ರೀತಿಯ ಅಸ್ತಮಾಗಳು, ಅಥವಾ ಹಾರ್ಟಲ್ಲಿ ಬ್ಲಾಕೇಜಸ್ ಇರೋದು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗೋದು, ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಈ ಮೂಳೆಗೆ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಹೀಗೆ ತಲೆಯಿಂದ ಹಿಡಿದು ಪಾದದವರೆಗೆ ಎಲ್ಲಿಯೂ ಕೂಡ ಕಫದೋಷ, ವಾತದೋಷಕ್ಕೆ ತಡೆಯನ್ನು ಒಡ್ಡಿ ಸುಮಾರು ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಅಲ್ಲೆಲ್ಲ ಬೆಳ್ಳುಳ್ಳಿ ತುಂಬ ಹೆಲ್ಪ್ಫುಲ್. ಹಾಗಾಗಿ ಬೆಳ್ಳುಳ್ಳಿಯನ್ನು ಆ ಥರದ ಕಂಡೀಷನ್ಸಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊಡುವಂಥ ಪದ್ಧತಿ ಆಯುರ್ವೇದದಲ್ಲಿದೆ. ಆಯುರ್ವೇದದ ಭಾವಪ್ರಕಾಶ ನಿಘಂಟುವಿನಲ್ಲಿ ಹೃದ್ರೋಗಕ್ಕೆ ಬೆಳ್ಳುಳ್ಳಿ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇದು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡೋದ್ರ ಮೂಲಕ, ಬ್ಲಾಕೇಜಸನ್ನು ಕ್ಲಿಯರ್ ಮಾಡೋದರ ಮೂಲಕ ಹಾರ್ಟ್ ಡಿಸೀಸಲ್ಲಿ ಅನುಕೂಲ ಆಗುತ್ತೆ ಅಂತ. ಆದರೆ ಎಷ್ಟೋ ಬಾರಿ ಏನು ಮಾಡ್ತಾರೆ ಅಂತಂದರೆ, ಹೀಗೆ ಹೇಳಿದ ತಕ್ಷಣ ತಾವು ತೆಗೆದುಕೊಳ್ತಾ ಇದ್ದಂಥ ಈ ಹಾರ್ಟಿಗೆ ಸಂಬಂಧಪಟ್ಟ ಅಥವಾ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ಮಾತ್ರೆಗಳನ್ನೆಲ್ಲ ಬಿಟ್ಟು ಬೆಳ್ಳುಳ್ಳಿ ತಿಂತೇನೆ ಅಂತ.
ಎಷ್ಟೋ ಬಾರಿ ಆ ಥರದ ವೀಡಿಯೋಗಳು ಕೂಡ ಈ ವಾಟ್ಸಪ್ ಗ್ರೂಪ್ಸಲ್ಲಿ ಶೇರ್ ಆಗ್ತಾ ಇರುತ್ತೆ. ನೀವು ಇದು ಏನು ಎಲೆ ಮೇಲೆ ಬೆಳ್ಳುಳ್ಳಿ ಹಾಕಿ ಅದಕ್ಕೊಂದು ಕಾಳು ಮೆಣಸು ಜೊತೆಗಿಟ್ಟು ದಿನ ತಿಂದುಬಿಟ್ರೆ ನೀವು ಹಾರ್ಟಿಗೆ ಯಾವ ಮೆಡಿಸಿನ್ ತೊಗೊಳ್ಳೋದು ಬೇಡ, ನೀವು 3 ದಿವಸದಲ್ಲಿ ಹಾರ್ಟಿಗೆ ಸರ್ಜರಿ ಆಗಬೇಕು ಅಂತಿದ್ದರೆ ಅದೆಲ್ಲ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಅಂತ. ಹಾಗಲ್ಲ, ನೀವು ಆ ಥರ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ ಅದನ್ನು ಬಿಡೋ ಮೊದಲು ನಿಮ್ಮ ಡಾಕ್ಟರ್ ಸಜೆಷನ್ ತೆಗೆದುಕೊಳ್ಬೇಕು. ಅದಿಲ್ಲ, ನಿಮ್ಮ ಹಾರ್ಟ್ ಚೆನ್ನಾಗಿರಬೇಕು ಅಂತಾದರೆ ನೀವು ಬೆಳ್ಳುಳ್ಳಿಯನ್ನು ಸೇವನೆ ಮಾಡ್ಕೊಳ್ತಾ ಹೋಗ್ಬೋದು. 4ನೇದಾಗಿ ಆಯುರ್ವೇದ ಇದಕ್ಕೆ ರಸಾಯನ ಪ್ರಾಪರ್ಟಿ ಇದೆ ಅಂತ ಹೇಳ್ತಾರೆ. ಲಶುಣ ರಸಾಯನ ಪ್ರಯೋಗ ಅಂತಾನೆ ಒಂದು ಪ್ರಯೋಗ ಕೂಡ ಇದೆ. ಅಂದರೆ ರಸಾಯನ ಅಂತಂದರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಏನು ನಮ್ಮ ರೋಗದ ಶಕ್ತಿಯನ್ನು ಹೆಚ್ಚು ಮಾಡಿ ಮುಪ್ಪನ್ನು ಮುಂದೂಡುವಂಥ ಒಂದು ಚಿಕಿತ್ಸಾ ಪದ್ಧತಿ ಅಂತ. ಸೊ ಬೆಳ್ಳುಳ್ಳಿಯನ್ನು ಕೊಟ್ಟು ಆ ಥರದ ಬದಲಾವಣೆ ನಮ್ಮ ದೇಹದಲ್ಲಿ ಆಗೋ ಥರ ನೋಡ್ಕೊಳ್ಳೋದು. ಯಾಕೆಂದರೆ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆ ಅಂತ. ಈ ಥರ ರಸಾಯನ ಪ್ರಯೋಗ ಮಾಡುವಾಗ ಅವರ ದೇಹ ಪ್ರಕೃತಿಯನ್ನು ನೋಡ್ಕೊಳ್ತಿದ್ರು. ತುಂಬ ಉಷ್ಣ ಪ್ರಕೃತಿಯವರಿಗೆ ಲಶುಣ ರಸಾಯನ ಹೇಳೋದಿಲ್ಲ, ಬೇರೆ ರಸಾಯನ ಹೇಳ್ತಿದ್ರು. ಅಲ್ಲಿ ಲಶುಣ ರಸಾಯನ ಪ್ರಯೋಗ ಅಂತಂದರೆ ಕೆಲವು ಪಥ್ಯಗಳನ್ನು ಇಟ್ಟುಕೊಂಡು ಆ ವ್ಯಕ್ತಿ ಹೆಚ್ಚೆಚ್ಚು ಬೆಳ್ಳುಳ್ಳಿಯನ್ನು ಕ್ರಮಬದ್ಧವಾಗಿ ತೆಗೆದುಕೊಳ್ತಾ ಹೋಗಬೇಕಾಗತ್ತೆ. ಆಮೇಲೆ ಅದನ್ನು ನಿಧಾನವಾಗಿ ಬಿಡ್ತಾ ಹೋಗಬೇಕಾಗತ್ತೆ. ಅದಕ್ಕೊಂದು ಪದ್ಧತಿ ಅಂತ ಇದೆ. ಇಂಥ ರಸಾಯನ ಪ್ರಯೋಗಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತವೆ. ಇನ್ನು ಮಾಡರ್ನ್ ಸೈನ್ಸ್ ಇದರಲ್ಲಿ ಮ್ಯಾಗ್ನೇಷಿಯಂ, ವೈಟಮಿನ್ B6, ವೈಟಮಿನ್ C ಮತ್ತು ಸೆಲೇನಿಯಂ ತುಂಬ ಚೆನ್ನಾಗಿದೆ, ದೇಹ ಸುಲಭವಾಗಿ ಅಬ್ಸಾರ್ಬ್ ಮಾಡಿಕೊಳ್ಳುವಂಥ ರೂಪದಲ್ಲಿದೆ ಅಂತ ಹೇಳುತ್ತೆ. ಅಲ್ಲಿಗೆ ಈ ರಸಾಯನ ಪ್ರಾಪರ್ಟಿ ಇದೆ ಅಂತ. ಯಾಕೆಂದರೆ ಇವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್. 5ನೇದಾಗಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡುತ್ತೆ. ಡಿಟಾಕ್ಸ್ ಅಂದರೆ ಯಾವ ಅರ್ಥದಲ್ಲಿ? ನಮ್ಮ ದೇಹದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹೆವಿ ಮೆಟಲ್ಸ್ ಸೇರಿಕೊಂಡಿರ್ಬೋದು. ಉದಾಹರಣೆಗೆ ಸೀಸ, ಲೆಡ್. ಟ್ರಾಫಿಕ್ ಜಾಮಲ್ಲಿ ಹೆಚ್ಚೊತ್ತು ಸಿಕ್ಕಾಕ್ಕೊಂಡಿದ್ದರೆ ನಮಗೆ ಗೊತ್ತಿಲ್ಲದೇ ನಮ್ಮ ದೇಹದೊಳಗಡೆ ಲೆಡ್ ಹೋಗುತ್ತೆ. ಇನ್ನು ನಾವು ತಿನ್ನುವ ಎಷ್ಟೋ ಐಟಮ್ಗಳಲ್ಲಿ ಇದೆಲ್ಲ ಸೇರಿಕೊಂಡಿರೋ ಚಾನ್ಸಸ್ ಇರುತ್ತೆ. ಬಟ್ ಇದು ತುಂಬ ಡೇಂಜರಸ್. ಹಾಗಾಗಿ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಒಂದು ಪ್ರಯೋಗ ಮಾಡಿದರು. ಏನಂದರೆ ಈ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫ್ಯಾಕ್ಟ್ರಿಯಿಂದ ಒಂದಿಷ್ಟು ಜನರನ್ನ ತೊಗೊಂಡು ಬಂದರು. ಅವರ ಅವರ ರಕ್ತದಲ್ಲಿ ಲೆಡ್ ಕಂಟೆಂಟ್ ಎಷ್ಟಿದೆ ಅಂತ ನೋಡಿದರು. ಆ ಲೆಡ್ ಕಂಟೆಂಟ್ ತುಂಬ ಜಾಸ್ತಿ ಇತ್ತು ಸಹಜವಾಗಿ. ಯಾಕೆಂದರೆ ಸೀಸದ ಪ್ರಯೋಗ ಅಥವಾ ಉಪಯೋಗ ಆ ಫ್ಯಾಕ್ಟ್ರಿಯಲ್ಲಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಬ್ಯಾಟ್ರಿ ತಯಾರು ಮಾಡೋ ಫ್ಯಾಕ್ಟ್ರಿಯಲ್ಲಿ. ಸೊ ಅದ ನಂತರ ಇವರಿಗೆ ಬೆಳ್ಳುಳ್ಳಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಕೆಲವು ದಿನಗಳ ನಂತರ ಮತ್ತೆ ಅವರೆಲ್ಲರ ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿ ನೋಡಿದ್ರೆ ಮಿನಿಮಮ್ 19% ಅದರ ಲೆಡ್ ಅಂಶ ಕಡಿಮೆ ಆಗಿತ್ತಂತೆ. ಈ ದೇಹದಲ್ಲಿ ಈ ಥರ ಟಾಕ್ಸಿಸಿಟಿ, ಲೆಡ್ ಟಾಕ್ಸಿಸಿಟಿ ಅಥವಾ ಹೆವಿ ಮೆಟಲ್ ಟಾಕ್ಸಿಸಿಟಿ ಆಗಿಂದ ಆಗುವಂಥ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಹೋಗ್ತವೆ ಅಂತ ಇನ್ನೂ ಕೆಲವು ರಿಸರ್ಚ್ಗಳು ಹೇಳ್ತವೆ. 6ನೇದಾಗಿ ವಾತಹರವಾಗಿ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ. ವಾತದೋಷವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಶೀತದ ಕಾರಣದಿಂದ, ತಂಪಿನ ಗುಣದ ಕಾರಣದಿಂದಾಗಿ ವಾತ ಹೆಚ್ಚಾಗಿದ್ದರೆ ಅಲ್ಲಿ ತುಂಬ ಹೆಲ್ಪ್ಫುಲ್. ಯಾಕೆಂದರೆ ವಾತಕ್ಕೆ ತಂಪು ಗುಣ ಇದೆ. ಬಹಳಷ್ಟು ಜನ ಹೇಳ್ತಾರೆ, ನನಗೆ ಸ್ವಲ್ಪ ತಂಪಾದರೂ ಆಗೋದಿಲ್ಲ, ಮೈಕೈ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ ಅಂತ. ಎಸ್ಪೆಷಲಿ ಈ ಆಮವಾತದಂಥ ಸಮಸ್ಯೆಯನ್ನು ಬಳಲ್ತಾ ಇರುವಂಥವ್ರು ಅಥವಾ ಸಯಾಟಿಕದಂಥ ಸಮಸ್ಯೆಯನ್ನು ಬಳಲ್ತಾ ಇರೋರಿಗೆ ತುಂಬ ಜಾಸ್ತಿ. ಸೊ ಅಂಥವರಿಗೆಲ್ಲ ಇದು ತುಂಬ ಹೆಲ್ಪ್ಫುಲ್. ಪ್ಯಾರಾಲಿಸಿಸ್ ಅಂತಹ ಕೇಸಸ್ಸಲ್ಲಿ ಕೆಲವು ಆಯುರ್ವೇದ ಸೆಂಟರ್ಗಳಲ್ಲಿ ಈ ಬೆಳ್ಳುಳ್ಳಿಯನ್ನು ದೊಡ್ಡ ಪ್ರಮಾಣದಲ್ಲಿ ಆ ಪೇಷಂಟಿಗೆ ಕೊಡ್ತಾರೆ. ಎಲ್ಲಿ? ಬ್ರೈನಲ್ಲಿ ಹೆಮರೇಜ್ ಆಗಿ ಆಗಿರುವಂಥ ಕೇಸಲ್ಲಿ ಕೊಡಲ್ಲ, ಕ್ಲಾಟ್ ಆಗಿ ಆಗಿರುವಂಥ ಕೇಸಲ್ಲಿ ಕೊಡ್ತಾರೆ. ಹಾಗಾಗಿ ವಾತವ್ಯಾಧಿಯಲ್ಲಿ ತುಂಬ ಹೆಲ್ಪ್ಫುಲ್. ಮೈಕೈ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಸಯಾಟಿಕನ್ ಸಮಸ್ಯೆ ಇದೆ, ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡು ಉಬ್ರ ಅನಿಸುತ್ತೆ, ಗ್ಯಾಸ್ ಆದಾಗೆಲ್ಲ ನನಗೆ ಸೊಂಟ ನೋವು ಬರುತ್ತೆ, ಗ್ಯಾಸ್ ಆದಾಗೆಲ್ಲ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಥರದ ಎಲ್ಲ ಸಮಸ್ಯೆಗಳಲ್ಲಿ ಬೆಳ್ಳುಳ್ಳಿ ತುಂಬ ಅನುಕೂಲಕರ. ಇನ್ನು ಬೆಳ್ಳುಳ್ಳಿಯ ಸೈಡ್ ಎಫೆಕ್ಟ್ಸ್ ಏನೇನು? ಮೊದಲನೇದಾಗಿ ಇದು ತುಂಬ ಉಷ್ಣ ಗುಣವನ್ನು ಹೊಂದಿರುವಂಥದ್ದು. ಹಾಗಾಗಿ ಇದನ್ನು ಬಳಕೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ಉಷ್ಣ ಆಗುತ್ತೆ ಅಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ. ನನ್ನದು ಉಷ್ಣ ದೇಹ, ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ತಿನ್ನೋದೇ ಇಲ್ಲ, ಹಾಗೆ ಮಾಡೋದು ಬೇಡ. ಇನ್ನು 2ನೇದಾಗಿ ನೀವು ಬ್ಲಡ್ ಥಿನ್ನರ್ಸನ್ನು ತಗೊಳ್ತಾ ಇದ್ದರೆ, ಉದಾಹರಣೆಗೆ ಎಕೋಸ್ಪ್ರಿನ್ ಅಂತ ಆಸ್ಪಿರಿನ್ ತಗೊಳ್ತೀರಲ್ಲ, ಸೊ ಆ ಥರದ ಬ್ಲಡ್ ಥಿನ್ನರ್ಸನ್ನು ತಗೊಳ್ತಾ ಇದ್ದರೆ ಆಗ ನೀವು ಡಾಕ್ಟರ್ ಸಜೆಷನ್ಸ್ ತಗೊಂಡು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಹುದು. ಸುಮ್ಮನೆ ಅಡುಗೆಯಲ್ಲಿ ಬಳಕೆ ಮಾಡಿದಂಥ ಬೆಳ್ಳುಳ್ಳಿಯನ್ನು ಊಟ ಮಾಡಲಿಕ್ಕೆ, ಪಲಾವಲ್ಲಿ ಬಳಕೆ ಮಾಡಿದಂಥ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಲಿಕ್ಕೆ ಡಾಕ್ಟ್ರನ್ನು ಕೇಳಬೇಕು ಅಂತ ಇಲ್ಲ. ವಿಶೇಷವಾಗಿ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋದಾದರೆ ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಕನಿಷ್ಠ ಅಷ್ಟು ಸೇವನೆ ಮಾಡಬೇಕಾಗತ್ತೆ. ಅದರಲ್ಲೂ ವಿಶೇಷವಾಗಿ ಮಳೆಗಾಲದಲ್ಲಿ ಅಷ್ಟು ಸೇವನೆ ಮಾಡಿದ್ರೆ ತೊಂದರೆ ಇಲ್ಲ. ಉಷ್ಣ ಆಗುತ್ತೆ ಅಂತಾದರೆ 1-2 ಎಸಳು ಮಾತ್ರ ಸೇವನೆ ಮಾಡಬಹುದು. ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಜಸ್ಟ್ ಜಜ್ಜಬೇಕು. ಒಂದು 5 ನಿಮಿಷ ಬಿಟ್ಟು ಅದನ್ನು ಸೇವನೆ ಮಾಡಬೇಕು. ಅಥವಾ ನಿಮಗೆ ತೊಂದರೆ ಇಲ್ಲ, ಬಾಯಿ ವಾಸನೆ ಸಮಸ್ಯೆ ಇಲ್ಲ ಅಂತಾದರೆ ಬಾಯಿಗೆ ಹಾಕಿ ಅಗಿದು ಅದರ ರಸವನ್ನು ನುಂಗ್ಬೋದು. ಆಗ ಅದರಲ್ಲಿ ಇರುವಂಥ ಎಲಿನ್ ಅನ್ನುವಂಥ ಕಂಪೌಂಡ್ ಎಲಿಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲಿಸಿನ್ ನಮ್ಮ ಬ್ಲಡ್ಡಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ತುಂಬ ಜನ ಪೇಷಂಟ್ಸಲ್ಲಿ
ಪ್ರಯತ್ನ ಮಾಡಿದ್ದೇನೆ, ತುಂಬ ಒಳ್ಳೆ ರಿಸಲ್ಟ್ ನನಗೂ ಕೂಡ ಸಿಕ್ಕಿದೆ. ಇನ್ನು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಊಟಕ್ಕೆ ಕುಳಿತಾಗ ಅದನ್ನು ಜಸ್ಟ್ ಉಪ್ಪಿನಕಾಯಿ ಥರ ಬಳಕೆ ಮಾಡಿ ಸೇವನೆ ಮಾಡ್ಬೋದು, ಅಥವಾ ಅಡುಗೆಯಲ್ಲಿ ಅದನ್ನು ಬಳಕೆ ಮಾಡ್ಬೋದು. ಬಟ್ ಅದನ್ನು ಬೇಯಿಸಿದಾಗ ಕೆಲವು ಒಳ್ಳೆಯ ಅಂಶಗಳು ನಮಗೆ ಸಿಗೋದಿಲ್ಲ. ಹಾಗಾಗಿ ಸ್ವಲ್ಪ ಹಸಿ ಇರುವಂಥನ್ನು ಸೇವನೆ ಮಾಡಿದ್ರೆ ತುಂಬ ಅನುಕೂಲಕರ. ಇನ್ನು ಔಷಧದ ರೀತಿಯಲ್ಲಿ ಪ್ರಯೋಗ ಮಾಡುವಾಗ ಅದನ್ನು ನೀವು ಡಾಕ್ಟರ್ ಸಜೆಷನ್ ಮೇಲೆ ಮಾತ್ರ ಮಾಡಬೇಕು. ಬೆಳ್ಳುಳ್ಳಿಯನ್ನು ಜಜ್ಜಿ ಅದಕ್ಕೆ 1 ಲೋಟ ಹಾಲು 4 ಲೋಟ ನೀರು ಹಾಕಿ 1 ಲೋಟಕ್ಕೆ ಮತ್ತೆ ವಾಪಸ್ ಬಂದ ನಂತರ ಸೋಸ್ಕೊಂಡು ಕುಡಿಯೋದು ಒಂದು ಪದ್ಧತಿ ಇದೆ. ಲಶುನ ಕ್ಷೀರಪಾಕ ಅಂತ ಇದನ್ನು ಕರೀತಾರೆ. ಆದರೆ ಇದನ್ನು ಡಾಕ್ಟರ್ ಸಜೆಷನ್ ಮೇಲೆ ಮಾಡಬೇಕು. ಸಾಮಾನ್ಯವಾಗಿ ಒಂದು ದಿನಕ್ಕೆ ಸ್ವಲ್ಪ ತುಂಬ ತಂಪು ಪ್ರಕೃತಿಯವರು ಅಂತಂದರೆ 5-6 ಎಸಳು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಹುದು. ಉಷ್ಣ ಆಗುತ್ತೆ ಎನ್ನುವಂಥವರು 1 ಅಥವಾ 2 ಎಸಳು ಬೆಳ್ಳುಳ್ಳಿಯನ್ನು ಮಾತ್ರ ಸೇವನೆ ಮಾಡಿದರೆ ಸಾಕು. ಇಷ್ಟೆಲ್ಲ ಇದರ ಪ್ರಯೋಜನಗಳನ್ನು ಹೇಳಿದ ನಂತರ ಭಾವಪ್ರಕಾಶ ನಿಘಂಟುವಿನ ಒಂದು ಕಥೆ ಅಂತ ಹೇಳೋದಕ್ಕಿಂತ ಇದು ಹೇಗೆ ಬೆಳ್ಳುಳ್ಳಿ ಹುಟ್ಟಿತು ಅಂತ ಹೇಳಲಿಕ್ಕೆ ಒಂದು 2 ಶ್ಲೋಕ ಹೇಳ್ತಾರೆ. ಏನಂದರೆ, ಪುರಾಣದಲ್ಲೊಂದು ಕಥೆ ಇದೆ. ಗರುಡ ಇದಾನಲ್ಲ, ಅವನು ತನ್ನ ಮತ್ತು ತನ್ನ ತಾಯಿಯ ರಕ್ಷಣೆ ಸಲುವಾಗಿ ಅಮೃತವನ್ನು ಇಂದ್ರನಿಂದ ಕದ್ದುಕೊಂಡು ಬರ್ತಾನೆ. ಆ ಥರ ಕದ್ದುಕೊಂಡು ಬರೋವಾಗ ಸಹಜವಾಗಿ ಕದ್ಕೊಂಡು ಹಾರಬೇಕಲ್ಲ, ಹಾರುವಾಗ ಅಮೃತದ ಹನಿಗಳು ನೆಲಕ್ಕೆ ಬಿದ್ದುಬಿಟ್ಟು ಎಲ್ಲೆಲ್ಲಿ ಆ ಅಮೃತದ ಹನಿಗಳು ಬಿದ್ದು ಅಲ್ಲೆಲ್ಲ ಬೆಳ್ಳುಳ್ಳಿ ಹುಟ್ಟುಕೊಳ್ತು ಅಂತ. ಈ ಕಥೆ ಸತ್ಯ ಅಂತಲ್ಲ, ಅಥವಾ ಇದು ಪುರಾಣದಲ್ಲಿ ಕಥೆಯನ್ನು ಹೇಳಿದ್ದಾರೆ ಅಂತಲೂ ಅಲ್ಲ. ಆದರೆ ಇದು ಬೆಳ್ಳುಳ್ಳಿಯ ಗುಣ ಎಷ್ಟರ ಮಟ್ಟಿಗೆ ಇದೆ, ಅಮೃತ ಸಮಾನವಾದಂಥದ್ದು ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾರೆ. ಹಾಗಾದರೆ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಇರುತ್ತೆ. ಎಷ್ಟೋ ಜನ ಇದನ್ನು ಉಪವಾಸ ಸಮಯದಲ್ಲಿ ಸೇವನೆ ಮಾಡಲ್ಲ, ಅಥವಾ ನವರಾತ್ರಿಯಲ್ಲಿ ಸೇವನೆ ಮಾಡಲ್ಲ. ಸದ್ಗುರು ಸ್ವಾಮೀಜಿಗಳು ಇದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ. ಈ ಉಗ್ರಗಂಧ ಅಂತ ಆಯುರ್ವೇದ ಹೇಳುತ್ತೆ. ಇದರ ಆ ಹಾಟ್ ಪೊಟೆನ್ಸಿಯ ಕಾರಣದಿಂದಾಗಿ, ಮತ್ತು ಇದು ರಾಜಸಿಕ ಪ್ರಧಾನವಾದಂತಹ ಗುಣವನ್ನು ಹೊಂದಿರುವಂಥ ದ್ರವ್ಯ ಆಗಿರೋ ಕಾರಣದಿಂದಾಗಿ ನಾವು ಇದನ್ನು ಸೇವನೆ ಮಾಡಿದಾಗ ಸಹಜವಾಗಿ ನಮ್ಮಲ್ಲಿ ರಜಸ್ಸು ಹೆಚ್ಚಾಗುತ್ತೆ, ರಾಜಸಿಕ ಗುಣ ಜಾಸ್ತಿ ಆಗುತ್ತೆ, ನಮ್ಮ ಮನಸ್ಸು ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಜಸ್ಟ್ ಒಂದು ಮಾತೇನೋ ಚೂರು ಹೆಚ್ಚು ಕಡಿಮೆ ಹೇಳಿದರೆ ನಮಗೆ ಎಲ್ಲಿಲ್ಲದ ಕೋಪ ಬರುತ್ತೆ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇರೋದಿಲ್ಲ, ಕಾಮ ಕ್ರೋಧ ಮದ ಲೋಭ ಮೋಹ ಮಾತ್ಸರ್ಯಗಳು ಹೆಚ್ಚಾಗ್ತವೆ ಅನ್ನುವ ಕಾರಣಕ್ಕೆ ಬೆಳ್ಳುಳ್ಳಿಯನ್ನು ಬೇಡ ಅಂತ ಹೇಳಿದ್ದು. ಸೊ ಯಾರ್ಯಾರಿಗೆ ಆಧ್ಯಾತ್ಮ ಸಾಧನೆಯ ಇಚ್ಛೆ ಇದೆಯೋ ಅಂಥವರೆಲ್ಲ ಬೆಳ್ಳುಳ್ಳಿಯನ್ನು ಬಿಟ್ಟರೆ ಒಳ್ಳೆಯದು. ಯಾರ್ಯಾರಿಗೆ ದೈಹಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅಂಥವರೆಲ್ಲ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು. ಸೊ ನೀವು ಬೆಳ್ಳುಳ್ಳಿಯನ್ನು ತಿಂತೀರೋ ಬಿಡ್ತೀರೋ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.